ಎಲ್ಲಿವರೆಗೆ ಅಂದ್ರೆ ಹಿಂದೂ ದೇವತೆಗಳನ್ನ ಬೇಯುವಂಥದ್ದು ಕೆಲಸ. ಅಣ್ಣ ತಮ್ಮ ತಂದಿ ಹೆಂಡತಿ ಎಲ್ಲರೂ ತಂಗಿ ಹಿಂದೂ ದೇವತೆಗಳನ್ನ ಬೇಯುವಂಥದ್ದು ಅವರು ಮತ್ತೊಂದು ತೆಗೆದೇ ಇಲ್ಲ ಅವ್ರಿಗೆ. ನೀವು ನೋಡ್ರಿ ಅವರೆಲ್ಲ ಈ ದೇಶದಾಗ ಹುಟ್ಟು ಬರೀ ಹಿಂದೂ ದೇವರುಗಳು ಬೇಯೋದ ಒಂದು ಉದ್ಯೋಗ. DMK ಪಾರ್ಟಿಗೆ ಪಶ್ಚಿಮ ಬಂಗಾಳ ಕೂಡ ಒಂದು ಕಬ್ಬಿಣದ ಕಡಲೆ ಆಗಿತ್ತು. ನಮಗೆಲ್ಲ ಪ್ರಜಾಪ್ರಭುತ್ವಗಳು ಈ ಕೀತಕ್ಕೆ ಬಂದ್ಬಿಟ್ಟು ಮಮತಾಂದೇನು ಬದಲಾಗಲಿಲ್ಲ. ಅದು ಯಾವುದ್ರದ್ದು ಹೋರಾಟ ಮಾಡಿದ್ಲು ಅದೇ ಗುಂಡಾಗಳು, ಅದೇ ಮರ್ಡರ್ ಮಾಡ್ತಕ್ಕಂಥವ್ರು, ಅತ್ಯಾಚಾರ ಮಾಡ್ತಕ್ಕಂಥವ್ರು, ಕಳುವು ಮಾಡ್ತಕ್ಕಂಥವ್ರು ಅವರೇ ಈ ಕಡೆ ಬಂದ್ಬಿಟ್ರು. 5 ರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಸ್ಪಷ್ಟ ಬಹುಮತವನ್ನು ಪ್ರದರ್ಶನ ಮಾಡಿ ಒಳ್ಳೆ ಕೆಲಸಕ್ಕೆ ಸದಾ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯ, ಬಿಜಾಪುರ ಜಿಲ್ಲೆ, ಬಸವನಾಡು ನಾವೆಲ್ಲ ಇಂಥ ಒಳ್ಳೆ ಕೆಲಸಕ್ಕೆ ಬೆಂಬಲವಾಗಿ ನಿಲ್ತೀವಿ ಅಂತಕ್ಕಂಥ ಪ್ರತಿಜ್ಞೆ ಮಾಡುವುದರೊಂದಿಗೆ ಸುಂದರ ಭಾರತವನ್ನು ಕಟ್ಟೋಣ ಅಂತಕ್ಕಂಥ ಮಾತು. FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ಪಂಚ ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಬಿಜೆಪಿ ಭಾರೀ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ SK ಬೆಳ್ಳುಬ್ಬೆ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಮತಕ್ಷೇತ್ರದ ಕೊಲ್ಹಾರ ಪಟ್ಟಣದ ಅಗಸಿ ಹತ್ತಿರ ಮಾಜಿ ಸಚಿವ SK ಬೆಳ್ಳುಬ್ಬೆ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಮಾಡಿದ್ದು, ವಿಜಯೋತ್ಸವ ಆಚರಣೆ ವೇಳೆ ಮಾತನಾಡಿದ ಮಾಜಿ ಸಚಿವ ಬೆಳ್ಳುಬ್ಬಿ, ದೇಶದ ಪ್ರಧಾನಿ ನರೇಂದ್ರ ಮೋದಿ, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಹಾಗೂ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರ ಪರಿಶ್ರಮದ ಫಲವಾಗಿ 3 ರಾಜ್ಯಗಳಲ್ಲಿ ಭರ್ಜರಿ ಜಯ ಸಾಧಿಸಲು ಸಾಧ್ಯವಾಗಿದೆ. ದೇಶದ್ರೋಹಿ ಸಮಾಜಘಾತುಕ ಚಟುವಟಿಕೆಗಳ ಪಶ್ಚಿಮ ಬಂಗಾಳ ದೇಶಕ್ಕೆ ಆಘಾತಕಾರಿಯಾಗಿ ಪರಿಣಮಿಸಿತ್ತು. ಭ್ರಷ್ಟಾಚಾರ, ದಬ್ಬಾಳಿಕೆ, ಜನವಿರೋಧಿ ಆಡಳಿತದಿಂದ ಜನತೆ ಬೇಸತ್ತಿದ್ರು. ಟಿಎಂಸಿಯನ್ನ ಕಿತ್ತೊಗೆದಿದ್ದರಿಂದ ಈಗ ಅಲ್ಲಿಯ ಜನತೆಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ. 3 ರಾಜ್ಯಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿರುವುದು ದೇಶದ ಜನ ಬಿಜೆಪಿ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ನಿದರ್ಶನವಾಗಿದೆ. ಈ ಗೆಲುವು ರಾಜಕೀಯ ಗೆಲುವಲ್ಲ, ಜನತೆಯ ವಿಶ್ವಾಸದ ಪ್ರತಿಫಲ. ಜನರು ಅಭಿವೃದ್ಧಿ, ಸುವ್ಯವಸ್ಥೆ, ಉತ್ತಮ ಆಡಳಿತ ಬೆಂಬಲಿಸಿದ್ದಾರೆ. ಮುಂದೆ ನಮ್ಮ ರಾಜ್ಯದಲ್ಲೂ ಇದೇ ವಾತಾವರಣ ಮೂಡಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹಲವು ಮುಖಂಡರು, ನೂರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಜಗಮೆಚ್ಚದ ನಾಯಕ ನರೇಂದ್ರ ಮೋದಿ ಅವರಿಗೆ, ಜಗಮೆಚ್ಚದ ನಾಯಕ ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ಒಂದೇ. ಸ್ವಾತಂತ್ರ್ಯ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಏನು ಸಂದರ್ಭ ಇತ್ತು, ಹಾಗೆ ಪಶ್ಚಿಮ ಬಂಗಾಳ ಕೂಡ ಒಂದು ಕಬ್ಬಿಣದ ಕಡಲೆ ಆಗಿತ್ತು. ನಮಗೆಲ್ಲ ಪ್ರಜಾಪ್ರಭುತ್ವ ಸುಮಾರು ವರ್ಷಗಳವರೆಗೆ ಕಮ್ಯುನಿಸ್ಟ್ರಿ ಆಡಳಿತದಲ್ಲಿತ್ತು ಆ ರಾಜ್ಯ. 40 ವರ್ಷ ಅವ್ರು ಆಳಿದ್ರು. ಈಗ 10-15 ವರ್ಷಗಳಿಂದ ಮಮತಾ ಬ್ಯಾನರ್ಜಿ ಅದರ ವಿರುದ್ಧ ಹೋರಾಟ ಮಾಡಿದಾಗ ಮಾಡಿದ ಜನ ನಂಬ್ಕೊಂಡ್ಬಿಟ್ರು. ಈ ಹೆಣ್ಮಗಳಿಂದ ನಾವು ಕಮ್ಯುನಿಸ್ಟ್ ದಬ್ಬಾಳಿಕೆಯಿಂದ ಹೊರಗೆ ಬರ್ತೀವಿ, ಸ್ವತಂತ್ರವಾಗಿ ಬದುಕಬೇಕು, ಅಂಜಿಕೆಯಿಂದ ಬದುಕ್ತೀವಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಆಕಿ ಬೆಂಬಲ ಕೊಟ್ಟರು. ಗುಂಡಾಗಳು ಈ ಕೀತಕ್ಕೆ ಬಂದ್ಬಿಟ್ರು. ಮಮತಾಂದೇನು ಬದಲಾಗಲಿಲ್ಲ. ಆಕೆ ಯಾವುದ್ರದ್ದು ಹೋರಾಟ ಮಾಡಿದ್ಲು ಅದೇ ಗುಂಡಾಗಳು, ಅದೇ ಮರ್ಡರ್ ಮಾಡ್ತಕ್ಕಂಥವ್ರು, ಅತ್ಯಾಚಾರ ಮಾಡ್ತಕ್ಕಂಥವ್ರು, ಕಳುವು ಮಾಡ್ತಕ್ಕಂಥವ್ರು ಅವರೇ ಈ ಕಡೆ ಬಂದುಬಿಟ್ರು. ಅಂದರೆ ಆ ಜನರಿಗೆ ಏನು ಫರ್ಕ್ ಬೀಳಿಲ್ಲ. ಏನು ಅಂದ್ರೆ ಸ್ವಾತಂತ್ರ್ಯ ಇದ್ದೂ ಇಲ್ಲಾರ್ದಂಗೆ ಆತ 5 ರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಸ್ಪಷ್ಟ ಬಹುಮತವನ್ನು ಪಡ್ಕೊಂಡು ಅಧಿಕಾರ ಮಾಡ್ತಕ್ಕಂಥದ್ದು. ಮತ್ತು ತಮಿಳುನಾಡು ಕೂಡ ಅಲ್ಲಿರ್ತಕ್ಕಂಥ ಸ್ಟಾಲಿನ್, ಕರುಣಾನಿಧಿ ಮಗ, ಅವ್ರು ಎಲ್ಲಿವರೆಗೆ ಅಂದ್ರೆ ಹಿಂದೂ ದೇವತೆಗಳನ್ನ ಬೇಯುವಂಥದ್ದು ಅವ್ರ ಕೆಲಸ. ಅಣ್ಣ ತಮ್ಮ ತಂದಿ ಹೆಂಡತಿ ಎಲ್ಲರೂ ತಂಗಿ ಹಿಂದೂ ದೇವತೆಗಳನ್ನ ಬೇಯುವಂಥದ್ದು ಅವರು ಮತ್ತೊಂದು ತೆಗೆದೇ ಇಲ್ಲ ಅವ್ರಿಗೆ. ನೀವು ನೋಡ್ರಿ ಅವರೆಲ್ಲ ಈ ದೇಶದಾಗ ಹುಟ್ಟು ಬರೀ ಹಿಂದೂ ದೇವರುಗಳು ಬೇಯೋದ ಒಂದು ಉದ್ಯೋಗ. DMK ಪಾರ್ಟಿ ಒಂದು ಪಾರ್ಟಿ ಕಟ್ಟಿ ಒಬ್ಬನೇ ವ್ಯಕ್ತಿ 101-2 ಸೀಟ್ ತೊಗೊಂಬಂದ, 108-9 ಸೀಟ್ ತೊಗೊಂಬಂದ. ನಾವು ಅಲ್ಲಿ 118ಕ್ಕೆ ಬಹುಮತ ಆಕತಿ. ಇನ್ನೊಂದು 8 ಸೀಟ್ ಕಡಿಮೆ ಬೀಳ್ತಾವಾಗ ಬರೋಲ್ಲಕ್ಕ. ಕೇವಲ 9 ತಿಂಗಳು ಒಬ್ಬ ವ್ಯಕ್ತಿ TVK ಅಂತಕ್ಕಂಥ ಒಂದು ಪಾರ್ಟಿ ಕಟ್ಟಿ ಸೀಟಿ ಹಾಕ್ತಲ್ಲ, ಸೀಟಿ ಗುರ್ತಾ ಇಟ್ಕೊಂಡು ಬಹುಶಃ ಅವನು ಇದ್ರಾಗ ಏಜೆಂಟ್ರು ಆಗಿದ್ದಿಲ್ಲ ಅಂತ ಕೆಲವು ಕಡೆ, ಅವು ಎಲ್ಲ ಕಡೆ ಭಾಷಣ ಮಾಡೋಕ್ಕೂ ಆಗಿದ್ದಿಲ್ಲ ಅಂತ. ಸುಮ್ಮ ಒಂದು ರೋಬೋ ಇಟ್ಕೊಂತ ಭಾಷಣ ಕಳಿಸ್ಯಾವತ್ತವ. ಸಿನಿಮಾ ಇತ್ತ ಒಂದು ಬಿಡುಗಡೆ ಆಗಬೇಕಂತ ಅದಕ್ಕೆ ನಿರ್ಬಂಧ ಹಾಕಿದ್ರು ಸರ್ಕಾರದವರು. ಅಂದ್ರೆ ಅವನೇ ನಾಯಕ ಇದ್ದ ಅದ್ರಾಗ, ಜನನಾಯಕ ಅಂತಕ್ಕಂಥ ಒಂದು ಸಿನಿಮಾ ಅದು. ಅದನ್ನು ಬಿಡುಗಡೆ ಮಾಡೋಕ್ಕೂ ಒಪ್ಪಿಕೊಳ್ಳಿಲ್ಲ ಸರ್ಕಾರ. ಇಷ್ಟೆಲ್ಲ ದಬ್ಬಾಳಿಕೆ ಆದರೂ ಕೂಡ ಅಲ್ಲಿ ಕೂಡ ಒಂದು ಹೊಸ ಸ್ವಾತಂತ್ರ್ಯ ಹುಟ್ಟೈತೆ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಒಂದು ತಮಿಳುನಾಡು, ಒಂದು ಪಶ್ಚಿಮ ಬಂಗಾಳ, ಇವೆರಡರಲ್ಲಿ ಆಗಿರ್ತಕ್ಕಂಥ ರಾಜಕೀಯ ಬದಲಾವಣೆ. ಅದ್ರ ಜೊತೆಗೆ ಪಾಂಡಿಚೇರಿ ಸಣ್ಣ ರಾಜ್ಯ ಇದ್ರೂ ಕೂಡ 2ನೇ ಬಾರಿಗೆ NDA ಸರ್ಕಾರ ಬಂದಿರತಕ್ಕಂಥದ್ದು. ಹಾಗೇನೆ ಕೇರಳ ಅಂತಕ್ಕಂಥ ದಿಲೀಪ್ ಶೇಖ್ ಅವ್ರು ಹೇಳ್ದಂಗೆ
ಕಮ್ಯುನಿಸ್ಟ್ ರಾಜ್ಯ ಅದು. ಬಂಗಾಳ ಮತ್ತು ಕೇರಳ, ತ್ರಿಪುರ ಇವು ಮೂರಂತೂ ಆ ಕೊಡ್ಲಿ ಕುಡುಗೋಲ ಸುತ್ತಿಗೆ ಚಿಹ್ನೆ ಇತ್ತಲ್ಲ, ಆ ಏನು ಕೆಂಪು ಧ್ವಜ ಐತಿ, ಆ ಕೆಂಪು ರಕ್ತನ ಹರಿಸಿರ್ತಕ್ಕಂಥ ರಾಜ್ಯಗಳೆಲ್ಲ ಕೂಡ ಕಮ್ಯುನಿಸ್ಟ್ ಎಲ್ಲ ಕಡೆ ಸತ್ಯಾನಾಶ ಆಗೈತೆ ನಮ್ಮ ದೇಶದೊಳಗೆ. ತಿರುಗಿ ಅಲ್ಲಿರ್ತಕ್ಕಂಥ ಮಾವೋವಾದಿಗಳು ಶರಣ ಹಾಕತ್ತಾರೆ, ಬಂದು ಎಲ್ಲರೂ ಕೂಡ ಶರಣ ಆಗ್ಲಾಕತ್ತಾರಲ್ಲಿ. ಬರೇ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡೋದು, ಬಾಂಬ್ ಹಾಕೋದು, ಕೊಲೆ ಮಾಡುವುದು, ಲೂಟಿ ಮಾಡುವುದು ಅವ್ರ ಉದ್ಯೋಗ ಅದ. ರಷ್ಯಾದ ದುಡ್ಡು ಬರ್ತೈತೆ ಅವ್ರಿಗೆಲ್ಲ. ಅಂಥ ಒಂದು ಪಾರ್ಟಿ ಇವತ್ತು ಸತ್ಯಾನಾಶ ಆಗೈತೆ ಎಲ್ಲ ಕಡೆ. ಅದು ಅಲ್ಲಿ ಪಿಣರಾಯಿ ವಿಜಯನ್ ಅಂತಕ್ಕಂಥ ಮುಖ್ಯಮಂತ್ರಿ ಆಗಿದ್ದ ಕೇರಳದೊಳಗೆ, ಅವನು ಕೂಡ ಅವಸಾನ ಆಗೈತೆ, ಅವನು ಕೂಡ ಸೋತಾನಲ್ಲಿ. ಹಾಗೆಯೇ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಕೂಡ ಸೋತಾನ, ಅವನು ಕೂಡ. ಅಂದ್ರೆ ಇವೆಲ್ಲ ಅದ್ಭುತವಾದ ಬದಲಾವಣೆ ಮೇನ್ ಹಾಕಿದ್ರು. ಹೀಗಾಗಿ ಇದನ್ನು ನಾವು ಸ್ವಾತಂತ್ರ್ಯದ ಎರಡನೇ ಸ್ವಾತಂತ್ರ್ಯ ಒಂದು ವಿಜಯೋತ್ಸವ ಅಂತ ಮಾಡಿದ್ರು ತಪ್ಪಾಗಲಿಕ್ಕಿಲ್ಲ. ಅದನ್ನು ಅದಕ್ಕೆ ಇವತ್ತು ಅಂತ ಕರ್ಕೊಂಡು ಮಾಡ್ತಾರೋ ಮಾಡಲಿ ಅವರು. ಅದು ತಮಿಳುನಾಡ, ಬಂಗಾಳ ಇವೆಲ್ಲವೂ ಬದಲಾವಣೆ ಆಗತಕ್ಕಂಥ ಹಾದಿಗಳು ಬಂದಿದ್ದಾವೆ. ಅದಕ್ಕಾಗಿ ನಾವು ಇವರು 4 ಮಾತುಗಳನ್ನು ಚರ್ಚೆ ನಾವು ಮಾಡ್ಕೋಬೇಕಾಗತ್ತೀವಿ. ನಮಗೆ ತಿಳಿದಂಥ 4 ಮಾತು ನಾವು ಹೇಳಬೇಕಾಗತ್ತೆ. ನೀವು ಓದಿರ್ತಕ್ಕಂಥದ್ದು, ನೀವು ನೋಡಿರ್ತಕ್ಕಂಥದ್ದು ಚರ್ಚೆಗಳಾಗಬೇಕಾಗತ್ತೆ ಇಲ್ಲಿ. ಹೀಗಾಗಿ ಅವೆಲ್ಲವನ್ನು ಮೈಗೂಡಿಸಿಕೊಂಡು ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿಯಾಗಿ ಕಟ್ಟುವುದಕ್ಕೆ ಅವ್ರು ಮಾಡಿರ್ತಕ್ಕಂಥ ತ್ಯಾಗದಲ್ಲಿ ನಾವು ಏನೋ ಒಂದು ಪೈಸೆನೂ ನಾವು ಯಾರೂ ಅಲ್ಲ. ಈಗೇನು ಜನತಾ ಪಾರ್ಟಿ ಕಾರ್ಯಕರ್ತರು ದುಡಿತಕ್ಕಂಥದ್ದು ಮಾಡಿರ್ತಕ್ಕಂಥ ತ್ಯಾಗಕ್ಕೆ ನಾವು ಏನೂ ಸಮ ಅಲ್ಲ, ನಾವೇನೂ ಏನೂ ಅಲ್ಲ ನಾವು. ಅದಕ್ಕೆ ಅವರು ಕಷ್ಟಗಳನ್ನು ಹರ್ಕೊಂಡು ನಾವು ಕೂಡ ಹೆಂಗೆ ಇರಬೇಕು, ಸಣ್ಣ ಕಷ್ಟ ಬಂದರೆ ನಾವು ಎದೆಗೊಂದಬಾರ್ದು, ಎದೆ ಉಬ್ಬಿಸಿ ನಡಿಬೇಕು. ಒಳ್ಳೆ ಕೆಲಸದ ಸಲುವಾಗಿ, ದೇಶದ ಸಲುವಾಗಿ, ಮಾತೃಭೂಮಿ ಸಲುವಾಗಿ, ಮಾತೃ ಧರ್ಮದ ಸಲುವಾಗಿ ನಾವೆಲ್ಲ ಗಟ್ಟಿಯಾಗಿ ನಿಲ್ಲಬೇಕು. ಪ್ರಾಣ ಹೋದರೂ ಚಿಂತಿಲ್ಲ, ನಾವು ಅದಕ್ಕೆ ಗಟ್ಟಿಯಾಗಿ ನಿಂತು ಅದರ ರಕ್ಷಣೆ ಮಾಡ್ತೀವಿ ಅಂತಕ್ಕಂಥ ಪಣವನ್ನು ನಾವು ತೊಡಬೇಕು ಅಂತಕ್ಕಂಥ ಸಂದೇಶವನ್ನು 5 ರಾಜ್ಯದ ಮತದಾರ ಬಂಧುಗಳು ಕಮಲಕ್ಕೆ ಮತವನ್ನು ನೀಡುವ ಮುಖಾಂತರವಾಗಿ ನಮಗೆಲ್ಲ ಪ್ರೇರಣೆ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ, ಜಗತ್ತಿಗೆ ಪ್ರೇರಣೆ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರನ್ನ ಹೊಗಳಿ, ಅವರಿಗೆ ಬೆಂಬಲ ಕೊಟ್ಟು ಒಂದು ಸ್ವಲ್ಪ ಸಿಹಿ ಹಂಚಿ ನಾವು ಬೆಂಬಲ ಕೊಡುವಂಥದ್ದು ನಮ್ಮ ಇಟ್ಟು ಕೆಲಸ ಆದರೂ ನಾವು ಮಾಡಬೇಕಾಗತ್ತೆ. ಅದನ್ನು ನಾವು ಯೋಚನೆ ಮಾಡಿ ಒಳ್ಳೆ ಕೆಲಸಕ್ಕೆ ಸದಾ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯ, ವಿಜಯಪುರ ಜಿಲ್ಲೆ, ಬಸವನಾಡು ನಾವೆಲ್ಲ ಇಂಥ ಒಳ್ಳೆ ಕೆಲಸಕ್ಕೆ ಬೆಂಬಲವಾಗಿ ನಿಲ್ತೀವಿ ಅಂತಕ್ಕಂಥ ಪ್ರತಿಜ್ಞೆ ಮಾಡುವುದರೊಂದಿಗೆ ಸುಂದರ ಭಾರತವನ್ನು ಕಟ್ಟೋಣ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಕೆಲವಿಗೆ ಕಾರಣೀಕರ್ತರಾಗಿರ್ತಕ್ಕಂಥ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಅಲ್ಲಿಯ ಜನರಿಗೆ, ಮಾಧ್ಯಮದ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಿ ನಾನು ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ವಿಜಯ ಕೊಟ್ಟಿರ್ತಕ್ಕಂಥ ಪಂಚರಾಜ್ಯದ ಮತದಾರ ಬಂಧುಗಳಿಗೆ, ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು ಹಾಗೂ ಅಸ್ಸಾಂ, ತ್ರಿಪುರಾ ರಾಜ್ಯಗಳ ಮತದಾರ ಬಂಧು ಭಗಿನಿಯರಿಗೆ, ನೇತೃತ್ವ ವಹಿಸಿರ್ತಕ್ಕಂಥ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಹೆಮ್ಮೆಯ ಗೃಹ ಸಚಿವ ಅಮಿತ್ ಶಾ ಅವರಿಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಜಗಮೆಚ್ಚಿದ ನಾಯಕ ನರೇಂದ್ರ ಮೋದಿ ಅವರಿಗೆ, ಜಗಮೆಚ್ಚಿದ ನಾಯಕ ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ಒಂದೇ. ನನ್ನ ಸುಂದರವಾದ ಪುಟ್ಟಿ, ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? Sultan Diamonds and Gold. Your life, your moments. Treasure the golden moments of your life.